ಈ ಜಗತ್ತಲ್ಲಿ ಎರಡು ತರದ ಜನ ಇರ್ತಾರೆ. ಒಂದು ಬುದ್ಧಿವಂತರು, ಇನ್ನೊಬ್ರು ಮೂರ್ಖರು. ಬುದ್ಧಿವಂತ ವ್ಯಕ್ತಿ ಅಂದ್ರೆ ಅವನು ಅತ್ಯಂತ ಕಷ್ಟವಾದ ಜಟಿಲವಾದ ಸಮಸ್ಯೆಗಳನ್ನು ಸಹ ಸುಲಭವಾಗಿ ಬಗೆಹರಿಸೋನು. ಜೀವನದ ಕಷ್ಟಗಳನ್ನ ಏನೇ ಬಂದ್ರೂ ಎದೆಗುಂದದೆ ಎಲ್ಲಾ ಪರಿಸ್ಥಿತಿಗಳನ್ನು ಶಾಂತಿಯಿಂದ ಗೆಲ್ಲೋರನ್ನ ಬುದ್ಧಿವಂತರು ಅಂತ ಹೇಳ್ತಾರೆ. ಇಂಥವರು ಪ್ರತಿಯೊಂದು ಹೆಜ್ಜೆಯನ್ನು ಜಾಣ್ಮೆಯಿಂದ ಇಡ್ತಾರೆ. ಮತ್ತೆ ಅದೇ ಕಾರಣದಿಂದ ಬುದ್ಧಿವಂತರಿಗೆ ಪ್ರತಿಯೊಂದು ಕೆಲಸದಲ್ಲೂ ಬೇಗ ಯಶಸ್ಸು ಸಿಗುತ್ತೆ. ಸಾಧನೆ ಮಾಡೋದು ಒಂದೇ ಬುದ್ಧಿವಂತಿಕೆ ಅಲ್ಲ, ಸರಿಯಾದ ಜೀವನ ನಡೆಸೋದು ಹಾಗೂ ಜಾಣ್ಮೆಯಿಂದ ಜೀವನ ನಿಭಾಯಿಸೋದು ಬುದ್ಧಿವಂತಿಕೆ. ಇಂಥ ಜಾಣ್ಮೆಯಿಂದ ಜೀವನ ನಡೆಸೋ ಜನರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ 12 ಗುಣಲಕ್ಷಣಗಳಿವೆ. ಈ 12 ಲಕ್ಷಣಗಳಲ್ಲಿ ಕನಿಷ್ಠ 7 ನಿಮ್ಮಲ್ಲಿದ್ರೆ ನೀವು ಸುಖಕರವಾದ ಜೀವನ ನಡೆಸೋದ್ರಲ್ಲಿ ಸಕ್ಷಮರಾಗಿದ್ದೀರಾ ಅಂತ ಅರ್ಥ. ಇಲ್ಲ 7ಕ್ಕಿಂತ ಕಡಿಮೆ ಇದ್ರೂ ಪರವಾಗಿಲ್ಲ, ನಿಮ್ಮಲ್ಲಿ ವಿಶೇಷತೆ ಅಂತೂ ಇರುತ್ತೆ, ಆದ್ರೆ ನಿಮಗೆ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅಂತ ಅರ್ಥ. ಯಾರು ಈ 12 ಗುಣಲಕ್ಷಣಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರೋ ಅವರಿಗೆ ಜೀವನದಲ್ಲಿ ಕಷ್ಟ ಸಮಸ್ಯೆಗಳು ಬಂದ್ರೂ ಸಹ ಅವರು ಅದನ್ನ ಸುಲಭವಾಗಿ ನಿಭಾಯಿಸೋದ್ರಲ್ಲಿ ಸಂದೇಹನೇ ಇಲ್ಲ. ಹಾಗಾದ್ರೆ ಸ್ನೇಹಿತರೆ, ಈ 12 ಬುದ್ಧಿವಂತರ ಗುಣಲಕ್ಷಣಗಳಲ್ಲಿ ನಿಮ್ಮಲ್ಲಿ ಯಾವ್ದ್ಯಾವ್ದಿದೆ, ಯಾವ್ದ್ಯಾವ್ದನ್ನ ನೀವಿನ್ನೂ ಅಳವಡಿಕೆ ಮಾಡ್ಕೊಳ್ಳೋದು ಬಾಕಿ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಇವತ್ತಿನ ಕಥೆನ ಪೂರ್ತಿ ಕೇಳಿ. ಒಂದ್ಸಲ ಒಂದು ಗುರು ಆಶ್ರಮದಲ್ಲಿ ಒಬ್ಬ ಶಿಷ್ಯ ಗುರುಗಳಿಗೆ ಕೇಳ್ತಾನೆ, ಗುರುಗಳೇ, ಜೀವನದಲ್ಲಿ ಸಮಸ್ಯೆಗಳೇ ಬರದಂತೆ ಹೇಗೆ ಜೀವನ ನಡೆಸೋದು ಅಂತ ಕೇಳ್ತಾನೆ. ಆಗ ಗುರುಗಳು ಮುಗುಳ್ನಗ್ತಾ, ಇಲ್ಲ ಮಗನೇ, ಜೀವನದಲ್ಲಿ ಸಮಸ್ಯೆಗಳೇ ಬರದಂತೆ ಸಂಪೂರ್ಣವಾಗಿ ತಡೆ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದು ನಮ್ ಕೈಲಿಲ್ಲ. ಆದ್ರೆ ನಾವು ಆ ಸಮಸ್ಯೆಗಳನ್ನ ಒಂದು ತಕ್ಕ ಮಟ್ಟಿಗೆ ತಡೆ ಹಿಡಿಬಹುದು ಮತ್ತೆ ಅವುಗಳನ್ನ ಸುಲಭವಾಗಿ ಬಗೆಹರಿಸಬಹುದು ಅಂತ ಹೇಳ್ತಾರೆ. ಶಿಷ್ಯ ಕೇಳ್ತಾನೆ, ಹೇಗೆ ಗುರುಗಳೇ, ಹೇಗೆ ಸಮಸ್ಯೆಗಳನ್ನ ತಡೆ ಹಿಡಿಯೋದು ಮತ್ತೆ ಅವುಗಳು ಬಂದ್ರೂ ಸಹ ಅವುಗಳನ್ನ ಸುಲಭವಾಗಿ ಹೇಗೆ ಬಗೆಹರಿಸೋದು ಅಂತ ಕೇಳ್ತಾನೆ. ಗುರುಗಳು ಹೇಳ್ತಾರೆ, ಸಮಸ್ಯೆಗಳನ್ನ ಬಗೆಹರಿಸೋದಕ್ಕಿಂತ ಮೊದಲು ಅವುಗಳು ಬರ್ದೇ ಇರೋ ಹಾಗೆ ತಡೆಯೋದು ಹೇಗೆ ಅನ್ನೋದು ಮುಖ್ಯ. ಸಮಸ್ಯೆಗಳನ್ನ ತಡೆ ಹಿಡಿಯೋ ಸಾಮರ್ಥ್ಯ ಇರೋ ಜನರಲ್ಲಿ 12 ಗುಣಲಕ್ಷಣಗಳಿರುತ್ತೆ. ಅದರಲ್ಲಿ ನಿಮಗೆ ಕನಿಷ್ಠ 7 ಇದ್ರೆ ನೀವು ಸಮಸ್ಯೆಗಳನ್ನ ತಡೆ ಹಿಡಿಯೋದ್ರಲ್ಲಿ ಸಮರ್ಥರಾಗಿದ್ದೀರಾ ಅಂತ ಅರ್ಥ. ಗಮನ ಇಟ್ಟು ಕೇಳಿ. ಮೊದಲನೇದು, ಬುದ್ಧಿವಂತ ವ್ಯಕ್ತಿ ತನ್ನ ಮನದ ಮಾತನ್ನ ಯಾರಿಗೂ ಹೇಳೋದಿಲ್ಲ. ಮುಂದೆ ಇರೋರು ಎಷ್ಟೇ ಹತ್ತಿರವಾದ ಸ್ನೇಹಿತರಾದ್ರೂ ಸಹ ಬುದ್ಧಿವಂತ ಅವನ ಮನದಾಳದ ಮಾತುಗಳನ್ನ ಅವನ ಜೊತೆ ಹಂಚ್ಕೊಳ್ಳೋದಿಲ್ಲ. ಬುದ್ಧಿವಂತನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಪರಿಸ್ಥಿತಿ ಹೇಗೆಲ್ಲ ಆಟ ಆಡಿಸುತ್ತೋ ಯಾರಿಗೂ ಗೊತ್ತಿರಲ್ಲ ಅಂತ. ಅದಕ್ಕೆ ಇಂದಿನ ಸ್ನೇಹಿತ ನಾಳೆ ಶತ್ರು ಆಗ್ಬಹುದು. ಅಂತ ಸಮಯದಲ್ಲಿ ನೀವೇ ಹೇಳಿದ ಮಾತುಗಳನ್ನ ಅವನು ಮೊದಲು ನಿಮ್ಮ ಮೇಲೇನೆ ಪ್ರಯೋಗ ಮಾಡ್ತಾನೆ. ಅದಕ್ಕೆ ಬುದ್ಧಿವಂತರು ಯಾವಾಗ್ಲೂ ಅವರ ಮನದ ಮಾತನ್ನ ಗುಪ್ತವಾಗಿಡ್ತಾರೆ. ಆದ್ರೆ ಇದಕ್ಕೆ ವಿರುದ್ಧವಾಗಿ ಒಬ್ಬ ಮೂರ್ಖ ವ್ಯಕ್ತಿ ಯೋಚನೆ ಮಾಡದೆ ಎಲ್ಲರ ಮೇಲೂ ನಂಬಿಕೆ ಇಡ್ತಾನೆ. ಅವನು ತನ್ನ ಮನದ ರಹಸ್ಯಗಳು, ಮನೆಯ ವಿಷಯಗಳು, ಖಾಸಗಿ ತೊಂದರೆಗಳು ಎಲ್ಲವನ್ನೂ ಇತರರಿಗೆ ಹೇಳ್ಬಿಡ್ತಾನೆ. ಯಾಕಂದ್ರೆ ಅವನು ಅನ್ಕೋತಾನೆ ಮನದ ಮಾತನ್ನ ಹಂಚ್ಕೊಳ್ಳೋದ್ರಿಂದ ಮನಸ್ಸು ಹಗುರ ಆಗುತ್ತೆ ಅಂತ. ಹೌದು, ಇಲ್ಲ ಅಂತಲ್ಲ, ಆದ್ರೆ ಮನಸ್ಸಿನ ನೋವನ್ನ ಹಂಚ್ಕೊಳ್ಳೋದ್ರಿಂದ ಮನಸ್ಸು ಹಗುರ ಆಗುತ್ತೆ ಹೊರತು ರಹಸ್ಯಗಳನ್ನ ಹೇಳೋದ್ರಿಂದ ಸಮಸ್ಯೆಗಳು ಹೆಚ್ಚಾಗುತ್ತೆ. ಊಹೆ ಮಾಡಿ, ನೀವು ನಿಮ್ಮ ಆತ್ಮೀಯ ಸ್ನೇಹಿತನಿಗೆ ನಿಮ್ಮ ದೌರ್ಬಲ್ಯತೆಗಳ ಬಗ್ಗೆ ಎಲ್ಲ ಹೇಳ್ಬಿಡ್ತೀರಾ ಅಂತ. ನಾಳೆ ಏನಾದ್ರೂ ಮನಸ್ತಾಪ ಬಂದು ನೀವೆಲ್ಲಾದ್ರೂ ದೂರ ಆಗಿ ಶತ್ರುಗಳಾಗ್ಬಿಟ್ರೆ ಅವನು ಮೊದಲು ನಿಮ್ಮ ದೌರ್ಬಲ್ಯವನ್ನ ನಿಮ್ಮ ಮೇಲೇನೆ ಅಸ್ತ್ರವಾಗಿ ಬಳಸ್ತಾನೆ. ನೋಡಿ, ನಿಮ್ಮ ರಹಸ್ಯಗಳೇ ನಿಮ್ಮ ನಿಜವಾದ ಬಲ. ಹರಕು ಬಾಯಿಯ ಅರ್ಥ ಹರಕಲು ಜೀವನ. ಇವಾಗ ನೀವೇ ಹೇಳಿ, ಯಾವತ್ತಾದ್ರೂ ನಿಮ್ಮ ರಹಸ್ಯಗಳನ್ನ ಬೇರೆಯವರಿಗೆ ಹೇಳಿ ಪಶ್ಚಾತ್ತಾಪ ಪಟ್ಟಿದ್ದೀರಾ? ಖಂಡಿತವಾಗ್ಲೂ ಪಟ್ಟಿರ್ತೀರಾ. ಪಟ್ಟಿಲ್ಲ ಅಂದ್ರೆ ತುಂಬಾ ಒಳ್ಳೇದು, ನೀವು ಸರಿದಾರಿಯಲ್ಲಿದ್ದೀರಾ. ಎರಡನೇ ಗುಣ, ಇದನ್ನ ಸರಿಯಾಗಿ ಕೇಳಿ, ಯಾಕಂದ್ರೆ 90% ಜನರು ಇಲ್ಲೇ ತಪ್ಪು ಮಾಡೋದು. ಬುದ್ಧಿವಂತ ವ್ಯಕ್ತಿ ಅವನು ಶುರು ಮಾಡಿರೋ ಮುಖ್ಯ ಕೆಲಸ ಮುಗಿಯೋವರೆಗೂ ಅದರ ಬಗ್ಗೆ ಬೇರೆ ಯಾರಿಗೂ ಸುಳಿವು ಕೊಡೋದಿಲ್ಲ. ಅವನಿಗೆ ಗೊತ್ತಿರುತ್ತೆ ಕೆಲಸ ಮುಗಿಯೋ ಮೊದಲೇ ಹೇಳ್ಬಿಟ್ರೆ ಕೆಲಸದ ಮಹತ್ವ ಕಡಿಮೆ ಆಗುತ್ತೆ ಅಂತ. ಯಾರಾದ್ರೂ ಶತ್ರು ಅಥವಾ ಹೊಟ್ಟೆ ಕಿಚ್ಚುಪಡೋರು ಅದರಲ್ಲಿ ಹಸ್ತಕ್ಷೇಪ ಮಾಡಿ ಹಾನಿ ಮಾಡಬಹುದು. ಅದಕ್ಕೆ ಬುದ್ಧಿವಂತ ಮೌನವಾಗಿ ಯೋಚನೆ ಮಾಡ್ತಾನೆ, ಮೌನವಾಗಿ ಶ್ರಮಿಸ್ತಾನೆ, ಮತ್ತೆ ಯಶಸ್ಸು ಬಂದ ನಂತರ ಮಾತ್ರ ಫಲಿತಾಂಶವನ್ನ ಜಗತ್ತಿಗೆ ತೋರಿಸ್ತಾನೆ. ಇದಕ್ಕೆ ವಿರುದ್ಧವಾಗಿ ಒಬ್ಬ ಮೂರ್ಖ ವ್ಯಕ್ತಿ ಕೆಲಸ ಮಾಡೋದಕ್ಕಿಂತ ಮುನ್ನವೇ ಎಲ್ಲರಿಗೂ ತನ್ನ ಯೋಜನೆಗಳ ಬಗ್ಗೆ ಡಂಗೂರ ಹೊಡಿತಾನೆ. ಅವನಿಗನ್ಸುತ್ತೆ ನನ್ನ ಬಗ್ಗೆ ಹೆಚ್ಚು ಜನರಿಗೆ ಗೊತ್ತಾದಷ್ಟು ಹೆಚ್ಚು ಪ್ರಶಂಸೆ ಸಿಗುತ್ತೆ, ಇಲ್ಲ ಯಾರಿಂದನಾದ್ರೂ ಏನಾದ್ರೂ ಉಪಾಯ ಸಿಗ್ಬಹುದು ಅಂತ. ಆದ್ರೆ ಇಲ್ಲ, ಅವನ ಕೆಲಸದಲ್ಲಿ ಮುಂದೆ ಅದೇ ಜನರೇ ಅವನಿಗೆ ಅಡ್ಡಿ ಆಗ್ತಾರೆ. ಅವನ ಪ್ರಯತ್ನದ ಲಾಭವನ್ನ ಅಥವಾ ಅವನ ಯೋಜನೆಗಳ ಲಾಭವನ್ನ ಬೇರೆಯವರು ಬಳಸ್ಕೊಳ್ಳೋ ಸ್ಥಿತಿ ಉದ್ಭವ ಆಗುತ್ತೆ. ಉದಾಹರಣೆಗೆ, ನಿಮಗೊಂದು ಪ್ರಸಿದ್ಧ ಕಂಪನಿಯಿಂದ ಕೆಲಸದ ಕರೆ ಬರುತ್ತೆ ಅನ್ಕೊಳ್ಳಿ. 4 ದಿನ ಬಿಟ್ಟು ನೀವು ಕೆಲಸಕ್ಕೆ ಸೇರ್ಕೊಳ್ಳೋದಿರುತ್ತೆ. ಆದ್ರೆ ನೀವು ಅದ್ರ ಬಗ್ಗೆ ಜನರ ಹತ್ರ ಮಾತಾಡ್ಬಿಡ್ತೀರಾ.
ಆಗ ಜನ ಅದ್ರ ಬಗ್ಗೆ ಒಳ್ಳೆದು ಕೆಟ್ಟದ್ದು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅದರ ಫಲವಾಗಿ ನಿಮ್ಗೆ ನಿಮ್ಮ ಕೆಲಸ ಕೈ ಬಿಟ್ಟು ಹೋಗೋ ಸಾಧ್ಯತೆ ತುಂಬಾನೇ ಹೆಚ್ಚಾಗ್ಬಿಡುತ್ತೆ. ಯಾಕಂದ್ರೆ ಜನರ ಕೆಟ್ಟ ದೃಷ್ಟಿ ಬಿದ್ಬಿಡುತ್ತೆ ಅಂತ ದೊಡ್ಡವರು ಸುಮ್ನೆ ಹೇಳಿಲ್ಲ. ಅದಕ್ಕೆ ಹೇಳೋದು ಮೌನ ಶಬ್ದಕ್ಕಿಂತಲೂ ಬೇಗ ಗುರಿಯನ್ನ ತಲುಪುತ್ತೆ ಅಂತ. ನಿಮ್ಮ ಪ್ರಯತ್ನಗಳ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ಎಷ್ಟು ಕಡಿಮೆ ಜನರಿಗೆ ತಿಳಿದಿರುತ್ತೋ ಅಷ್ಟೇ ನಿಮ್ಮ ಉನ್ನತಿಯ ಶಕ್ತಿ ಹೆಚ್ಚಾಗುತ್ತೆ. ಇವಾಗ ನೀವೇ ಯೋಚನೆ ಮಾಡಿ, ನೀವು ನಿಮ್ಮ ಕೆಲಸದ ಬಗ್ಗೆ ಎಲ್ಲರ ಮುಂದೆ ಮಾತಾಡ್ತಿರೋ ಇಲ್ಲ ಅದು ಒಂದು ಹಂತಕ್ಕೆ ಬರೋವರೆಗೂ ಮೌನವಾಗಿರ್ತಿರೋ ಅಂತ. ಮೂರನೇ ಗುಣ, ಬುದ್ಧಿವಂತ ವ್ಯಕ್ತಿ ಯಾವತ್ತೂ ಕೋಪದಲ್ಲಿ ಅಥವಾ ಗಡಿಬಿಡಿಯಲ್ಲಿ ಯಾವುದೇ ನಿರ್ಧಾರ ಮಾಡೋದಿಲ್ಲ. ಅವನಿಗೆ ಗೊತ್ತಿರುತ್ತೆ, ಒಂದು ಕ್ಷಣದ ಕೋಪ ಅಥವಾ ಆತುರತೆಯಲ್ಲಿ ಮುಂದೆ ಇಟ್ಟ ಹೆಜ್ಜೆ ಅವನ ಇಡೀ ಯೋಜನೆಗಳನ್ನ ಹಾಗೂ ಅವನ ಪೂರ್ತಿ ಶ್ರಮವನ್ನ ವ್ಯರ್ಥ ಮಾಡಬಹುದು ಅಂತ. ಶಾಂತವಾಗಿ ಯೋಚಿಸಿ ಹೆಜ್ಜೆ ಇಡೋನು ಎಲ್ಲಾ ಪರಿಸ್ಥಿತಿಯಲ್ಲೂ ಸುರಕ್ಷಿತವಾಗಿರ್ತಾನೆ. ಮತ್ತೆ ಅವನ ಚಿಂತನೆಗಳು ಯಾವತ್ತೂ ಇತರರಿಗಿಂತ ಒಂದು ಹೆಜ್ಜೆ ಮುಂದೆ ಇರುತ್ತೆ. ಅದೇ ಯಾವ ವ್ಯಕ್ತಿ ಕೋಪದಲ್ಲಿ ಮಾತಾಡ್ತಾನೋ ಅಥವಾ ಆತುರತೆಯಲ್ಲಿ ಕ್ರಮ ಕೈಗೊಳ್ತಾನೋ ಅವನು ತನ್ನನ್ನು ತಾನೇ ತೊಂದರೆಗಳಲ್ಲಿ ಸಿಲುಕಿಸ್ಕೊಳ್ತಾನೆ. ಒಬ್ಬ ವ್ಯಕ್ತಿ ಸುಮಾರು ವರ್ಷಗಳಿಂದ ಒಬ್ಬರ ಹತ್ರ ಕೆಲಸ ಮಾಡ್ತಿರ್ತಾನೆ ಅನ್ಕೊಳ್ಳಿ. ಆದ್ರೆ ಯಾವುದೋ ಕೋಪದಲ್ಲಿ ಅಥವಾ ಗಡಿಬಿಡಿಯಲ್ಲಿ ಬಂದು ಆ ಕೆಲಸ ಬಿಟ್ಬಿಟ್ಟು ಮತ್ತೆ ನನಗೆ ಅದೇ ಕೆಲಸ ವಾಪಸ್ ಬೇಕು ಅಂದ್ರೆ ಸಿಗುತ್ತಾ? ಇಲ್ಲ. ಒಂದು ಕ್ಷಣದ ಕೋಪ ಅಥವಾ ಗಡಿಬಿಡಿ ನಮ್ಮ ಜೀವನದ ಇಡೀ ಪರಿಶ್ರಮವನ್ನ ಅಸ್ತವ್ಯಸ್ತ ಮಾಡಬಹುದು. ಹಾಗಾಗಿ ಯಾವುದೇ ನಿರ್ಧಾರದಲ್ಲೂ ಕೋಪ ಅಥವಾ ಗಡಿಬಿಡಿ ಮಾಡೋದು ಮೂರ್ಖತೆಯ ಸಂಕೇತ. ಬುದ್ಧಿವಂತರು ಯೋಚಿಸಿ ಹೆಜ್ಜೆ ಇಡ್ತಾರೆ. ಶಿಷ್ಯರು ಗುರುಗಳ ಮಾತನ್ನ ಗಮನ ಇಟ್ಟು ಕೇಳ್ತಿರ್ತಾರೆ. ಗುರುಗಳು ಮುಂದೆ ಹೇಳ್ತಾರೆ. ನಾಲ್ಕನೇ ಗುಣ, ಬುದ್ಧಿವಂತ ವ್ಯಕ್ತಿ ಯಾವತ್ತೂ ಬೇರೆಯವರ ಮಾತನ್ನ ಹೆಚ್ಚು ಕೇಳ್ತಾನೆ ಮತ್ತೆ ಕಡಿಮೆ ಮಾತಾಡ್ತಾನೆ. ಅವನಿಗೆ ಗೊತ್ತಿರುತ್ತೆ, ಬರೀ ಬೇರೆಯವರ ಮಾತನ್ನ ಸರಿಯಾಗಿ ಆಲಿಸೋದ್ರಿಂದ ಮುಂದೆ ಇರೋರ ಮನಸ್ಸು, ಉದ್ದೇಶ ಮತ್ತು ಅವರ ನಿಜವಾದ ಪರಿಸ್ಥಿತಿಯನ್ನ ತಿಳ್ಕೋಬಹುದು ಅಂತ. ಆದ್ರೆ ಮೂರ್ಖ ವ್ಯಕ್ತಿ ಕಡಿಮೆ ಕೇಳ್ತಾನೆ ಮತ್ತೆ ಹೆಚ್ಚು ಮಾತಾಡ್ತಾನೆ. ಅನೇಕ ಬಾರಿ ಅವನ ಮಾತಿನ ಮಧ್ಯೆ ಕೆಲವು ಮುಖ್ಯ ಮಾತುಗಳನ್ನ ಹೇಳ್ಬಿಡ್ತಾನೆ ಮತ್ತದು ಮುಂದೆ ಹೋದ್ಮೇಲೆ ಅವನಿಗೆ ದೊಡ್ಡ ನಷ್ಟ ಅಥವಾ ತೊಂದರೆ ತರುತ್ತೆ. ಆದ್ರೆ ಬುದ್ಧಿವಂತ ವ್ಯಕ್ತಿ ಯಾವತ್ತೂ ಮಾತು ಮತ್ತೆ ಮೌನ ಎರಡನ್ನೂ ಸರಿಯಾದ ರೀತಿಯಲ್ಲಿ ಬಳಸ್ತಾನೆ. ಇದರಲ್ಲೇ ಅವನಿಗೆ ಎಲ್ಲಾ ಪರಿಸ್ಥಿತಿಯಲ್ಲೂ ಲಾಭ ಮತ್ತು ರಕ್ಷಣೆ ಸಿಗುತ್ತೆ. ಕಡಿಮೆ ಮಾತಾಡೋನು ಯಾವತ್ತೂ ಲಾಭದಲ್ಲಿರ್ತಾನೆ. ಕಡಿಮೆ ಮಾತಾಡಿ ಮುಂದೆ ಇರೋರ ಮಾತನ್ನ ಕೇಳೋದು ಅವನಿಗೆ ಶಕ್ತಿ ನೀಡುತ್ತೆ, ಜಾಣ್ಮೆ ಹೆಚ್ಚಿಸುತ್ತೆ ಮತ್ತೆ ತಪ್ಪು ತೀರ್ಮಾನಗಳಿಂದ ದೂರ ಇಡುತ್ತೆ. ಹೆಚ್ಚು ಮಾತಾಡೋನು ಬೇಗನೆ ಮೋಸಕ್ಕೆ ಮತ್ತೆ ನಷ್ಟಕ್ಕೆ ಗುರಿಯಾಗ್ತಾನೆ. ಆದ್ರಿಂದ ಬುದ್ಧಿವಂತಿಕೆ ಅಂದ್ರೆ ಬಾಯನ್ನ ಸಂಯಮವಾಗಿ ಬಳಸೋದು ಮತ್ತೆ ಕಿವಿಯನ್ನ ಯಾವತ್ತೂ ತೆರೆದಿಡೋದು. ಮುಂದಿನ ಗುಣವನ್ನ ಗಮನ ಇಟ್ಟು ಕೇಳಿ, ಯಾಕಂದ್ರೆ ಇದು ನಿಮ್ಮ ಜೀವನದ ಹಲವಾರು ಸಮಸ್ಯೆಗಳನ್ನ ಸರಿ ಮಾಡಬಹುದು. ಐದನೇ ಗುಣ, ಬುದ್ಧಿವಂತ ವ್ಯಕ್ತಿ ತನ್ನ ಸಣ್ಣ ಪುಟ್ಟ ತಪ್ಪುಗಳನ್ನ ಮರೆಮಾಚೋದಿಲ್ಲ. ಅವನು ಅದನ್ನ ಒಪ್ಕೋತಾನೆ ಮತ್ತೆ ಅದರಿಂದ ಕಲಿತಾನೆ. ಇದೇ ಜಾಣ್ಮೆ ಅವನನ್ನ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಬಲವಾಗಿಸುತ್ತೆ ಮತ್ತು ಮುಂದಕ್ಕೆ ಕೊಂಡೊಯ್ಯುತ್ತೆ. ಯಾರು ತಮ್ಮ ತಪ್ಪು ಒಪ್ಕೋತಾರೋ ಅವರು ಭವಿಷ್ಯದಲ್ಲಿ ಹೆಚ್ಚು ಜಾಗರೂಕತೆಯಿಂದ ಹೆಜ್ಜೆ ಇಡ್ತಾರೆ. ನೀವೇ ಯೋಚಿಸಿ ನೋಡಿ, ಯಾರಾದ್ರೂ ತಮ್ಮ ತಪ್ಪನ್ನ ನಿರಾಕರಿಸಿ ಬೇರೆಯವರ ಮೇಲೆ ದೋಷ ಹಾಕಿದ್ರೆ ಅವರು ಅದೇ ನಷ್ಟವನ್ನ ಮತ್ತೆ ಮತ್ತೆ ಅನುಭವಿಸ್ತಾರೆ. ಆದ್ರೆ ಯಾರು ತಮ್ಮ ದುರ್ಬಲತೆ ಮತ್ತೆ ತಪ್ಪನ್ನ ಅರಿತುಕೊಳ್ತಾರೋ ಅವರು ತಮ್ಮನ್ನ ತಾನು ತಿದ್ಕೊಂಡು ಮುಂದೆ ಸಾಗ್ತಾರೆ. ಬುದ್ಧಿವಂತ ವ್ಯಕ್ತಿ ಪ್ರತಿಯೊಂದು ಅನುಭವವನ್ನು ಒಂದು ಪಾಠವಾಗಿ ತೆಗೆದುಕೊಳ್ತಾನೆ ಮತ್ತೆ ಅದನ್ನೇ ತನ್ನ ಬಲವನ್ನಾಗಿ ಮಾಡ್ಕೋತಾನೆ. ಉದಾಹರಣೆಗೆ, ನೀವು ನಿಮ್ಮ ತಂದೆಯ ಮೇಲೆ ಕೋಪದಲ್ಲಿ ಕೂಗಾಡ್ಬಿಡ್ತೀರಾ ಅನ್ಕೊಳ್ಳಿ, ಅದು ತಪ್ಪು. ಆದ್ರೆ ನೀವು ಶಾಂತವಾದಾಗ ಅಹಂಕಾರ ಬಿಟ್ಟು ಅವ್ರ ಹತ್ರ ಕ್ಷಮೆ ಕೇಳಿ ನಿಮ್ಮ ತಪ್ಪನ್ನ ತಿದ್ಕೊಂಡ್ರೆ ನಿಮ್ಮ ಮತ್ತೆ ನಿಮ್ಮ ತಂದೆಯ ಸಂಬಂಧ ಗಟ್ಟಿಯಾಗುತ್ತೆ. ಇಲ್ಲ ಅಂದ್ರೆ ನಿಮ್ಮ ಅಹಂಕಾರದ ತಪ್ಪಿಂದ ನಿಮ್ಮಿಬ್ಬರ ಸಂಬಂಧ ಹಾಳಾಗಿ ಹೋಗುತ್ತೆ. ತಪ್ಪೊಪ್ಕೊಳ್ಳೋದಕ್ಕೆ, ಕ್ಷಮಿಸಿ ಅಂತ ಕೇಳೋದಕ್ಕೆ ತಡೆ ಹಿಡಿಯೋ ಅಹಂಕಾರ ನಿಮ್ಮ ವೈಫಲ್ಯದ ಮೊದಲ ಹೆಜ್ಜೆಯಾಗಿರುತ್ತೆ. ಹಾಗಾಗಿ ಮಾಡಿರೋ ತಪ್ಪನ್ನ ಒಪ್ಕೊಂಡು ಅದನ್ನ ಸರಿಪಡಿಸ್ಕೊಳ್ಳೋದು ಬುದ್ಧಿವಂತರ ಲಕ್ಷಣ. ಆರನೇ ಗುಣ, ಬುದ್ಧಿವಂತ ವ್ಯಕ್ತಿ ಯಾವತ್ತೂ ಯಾವುದೇ ಕೆಲಸವನ್ನು ಯೋಜನೆ ಇಲ್ಲದೆ ಪ್ರಾರಂಭಿಸೋದಿಲ್ಲ. ಅಂದ್ರೆ ಪ್ಲಾನಿಂಗ್ ಇಲ್ಲದೆ ಸುಮ್ಮನೆ ಬೇಕಾಬಿಟ್ಟಿ ಕೆಲಸ ಆರಂಭ ಮಾಡಲ್ಲ. ಅವನು ಮೊದಲು ಅದರ ಫಲಿತಾಂಶ ಮತ್ತು ಸಂಭಾವನೀಯ ಪರಿಣಾಮಗಳನ್ನ ಅಂದಾಜು ಮಾಡ್ತಾನೆ. ಇದೇ ಜಾಣ್ಮೆ ಅವನನ್ನ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸುರಕ್ಷಿತ ಮತ್ತೆ ಯಶಸ್ವಿಯಾಗಿಸುತ್ತೆ. ಯಾರಾದ್ರೂ ಯೋಜನೆ ಇಲ್ಲದೆ ಒಂದು ಹೆಜ್ಜೆ ಮುಂದೆ ಇಟ್ರೆ ಅದೇ ಹೆಜ್ಜೆ ಅವರನ್ನ ಸಂಕಷ್ಟಕ್ಕೆ ತಳ್ಳಬಹುದು. ಆದ್ರೆ ಯಾರು ಮೊದಲು ಯೋಚಿಸ್ತಾರೋ ಇದರ ಪರಿಣಾಮ ಏನಾಗಬಹುದು, ಇದರಲ್ಲಿ ನನಗೆ ಯಾರಾದ್ರೂ ಮೋಸ ಮಾಡೋರಿದಾರಾ, ಈ ಕೆಲಸದಲ್ಲಿ ನನಗಾಗೋ ಲಾಭ ನಷ್ಟ ಏನು ಅನ್ನೋ ಮುನ್ನೆಚ್ಚರಿಕೆಗಳ ಬಗ್ಗೆ ಅಂದಾಜು ಹಾಕಿ ಎಲ್ಲಾ ಯೋಜನೆಗಳನ್ನ ಸರಿಯಾಗಿ ಸಿದ್ಧ ಮಾಡಿಕೊಂಡು ನಂತರ ಮುಂದಿನ ಹೆಜ್ಜೆ ಯಾರಿಡ್ತಾರೋ ಅಂತವರು ಪ್ರತಿಯೊಂದು ಕೆಲಸದಲ್ಲೂ ಉನ್ನತಿಯನ್ನ ಪಡಿತಾರೆ. ಉದಾಹರಣೆಗೆ, ಇಬ್ರು ವ್ಯಕ್ತಿಗಳು ಒಂದೇ ವ್ಯಾಪಾರವನ್ನ ಒಟ್ಟಿಗೆ ಶುರು ಮಾಡ್ತಾರೆ. ಒಬ್ಬ ಆ ವ್ಯಾಪಾರದ ಬಗ್ಗೆ ತಿಂಗಳುಗಳಿಂದ ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಲಾಭ ನಷ್ಟದ ಬಗ್ಗೆ ಅಲ್ಲಿ ಇಲ್ಲಿ ತಿಳ್ಕೊಂಡು ಏನ್ ಮಾಡಬೇಕು ಏನ್ ಮಾಡಬಾರ್ದು ಅನ್ನೋ ಪರಿಜ್ಞಾನ ಇಟ್ಕೊಂಡು ಆಮೇಲೆ ಶುರು ಮಾಡ್ತಾನೆ. ಆದ್ರೆ ಇನ್ನೊಬ್ಬ ಏನೂ ಇಲ್ಲ, ಸುಮ್ಮನೆ ವಸ್ತುಗಳನ್ನ ಮಾರೋದಕ್ಕೆ ಕೂತ್ಕೋತಾನೆ. ಇವಾಗ ನೀವೇ ಹೇಳಿ, ಮೊದಲು ಯಾರು ನಷ್ಟ ಅನುಭವಿಸಬಹುದು ಅಂತ?
ಯೋಜನೆ ಹಾಕೋದು ಭಯದ ಸಂಕೇತ ಅಲ್ಲ, ಬದಲಾಗಿ ಅದು ಸುರಕ್ಷತೆ ಹಾಗೂ ಬುದ್ಧಿವಂತಿಕೆಯ ಲಕ್ಷಣ. ಮುಂದಿನ ಗುಣವನ್ನ ತುಂಬಾ ಜನ ನಿರ್ಲಕ್ಷ್ಯ ಮಾಡಿ ನಂತರ ಪಶ್ಚಾತ್ತಾಪ ಪಡ್ತಾರೆ. ಆದ್ರೆ ನೀವು ಹಾಗೆ ಮಾಡಬೇಡಿ, ಸರಿಯಾಗಿ ಕೇಳಿ. 7ನೇ ಗುಣ, ಸಮಯವನ್ನ ಸರಿಯಾಗಿ ಬಳಸೋದು. ಸಮಯದ ಬಗ್ಗೆ ಗೊತ್ತಿರೋನಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ. ಸಮಯ ಜಗತ್ತಿನ ಅತಿ ಅಮೂಲ್ಯವಾದ ವಸ್ತು. ಅದನ್ನ ಒಂದು ಸಲ ಕಳ್ಕೊಂಡ್ರೆ ಅದು ಯಾವತ್ತಿಗೂ ವಾಪಸ್ ಬರೋದಿಲ್ಲ ಅಂತ. ಆದ್ರಿಂದ ಬುದ್ಧಿವಂತ ಆದವನು ಪ್ರತಿಯೊಂದು ಕೆಲಸವನ್ನು ಸಮಯಕ್ಕೆ ತಕ್ಕಂತೆ ಸಮಯಕ್ಕೆ ಸರಿಯಾಗಿ ಮಾಡಿ ಮುಗಿಸ್ತಾನೆ. ಮತ್ತೆ ಅದೇ ಕಾರಣದಿಂದ ಅವನು ಜೀವನದಲ್ಲಿ ನಿರಂತರವಾಗಿ ಯಶಸ್ಸನ್ನ ಪಡಿತಾನೆ. ಆದ್ರೆ ಇದಕ್ಕೆ ವಿರುದ್ಧವಾಗಿ ಒಬ್ಬ ಮೂರ್ಖ ವ್ಯಕ್ತಿ ಸಮಯವನ್ನ ಸರಿಯಾಗಿ ಬಳಸೋದಿಲ್ಲ. ಅವನು ಕೇವಲ ವ್ಯರ್ಥ ಕೆಲಸಗಳಲ್ಲಿ ತನ್ನ ಅಮೂಲ್ಯವಾದ ಸಮಯವನ್ನ ಕಳೆದುಕೊಳ್ತಾನೆ. ಮತ್ತೆ ಸಮಯ ಮೀರಿದ ನಂತರ ತನ್ನ ವಿಫಲತೆಗೆ ಇತರರನ್ನ ದೋಷಿ ಮಾಡ್ತಾನೆ ಅಥವಾ ತನ್ನ ಅದೃಷ್ಟವನ್ನ ವಿಧಿಯನ್ನ ದೂರ್ತಾನೆ. ಅಂತ ವ್ಯಕ್ತಿಯ ಜೀವನ ಸಾಮಾನ್ಯವಾಗಿ ವಿಫಲತೆ ಮತ್ತೆ ಪಶ್ಚಾತ್ತಾಪದಿಂದ ತುಂಬಿರುತ್ತೆ. ಒಬ್ಬ ವಿದ್ಯಾರ್ಥಿ ಅವನ ಪೂರ್ತಿ ವರ್ಷವನ್ನ ಆಟ ಮೋಜು ಮಸ್ತಿಯಲ್ಲಿ ಕಳೆದ್ಬಿಟ್ಟು ಪರೀಕ್ಷೆಯಲ್ಲಿ ಅನುತ್ತೀರ್ಣ ಆಗ್ಬಿಡ್ತಾನೆ. ಮತ್ತೆ ಅವನ ಭಾಗ್ಯಕ್ಕೆ ದೋಷಣೆ ಕೊಡ್ತಾನೆ. ಆದ್ರೆ ಅವನ ಸಮಯ ವ್ಯರ್ಥ ಮಾಡಿ ಹಾಳಾಗಿದ್ದು ಅವನೇ ಹೊರತು ಅವನ ಭಾಗ್ಯ ಅಲ್ಲ. ನೋಡಿ, ಒಂದ್ ಪಕ್ಷ ಕರ್ಮ ನಿಮ್ಮ ಒಳ್ಳೆತನಕ್ಕೆ ಕ್ಷಮೆ ಕೊಡಬಹುದು, ಆದ್ರೆ ಸಮಯ ಅದೊಂದೇ ವಸ್ತು ಇರೋದು. ಯಾವುದು ಯಾರನ್ನು ಯಾವತ್ತೂ ಕ್ಷಮಿಸೋದಿಲ್ವೋ. ಸಮಯ ಒಂದೇ ಗ್ಯಾರಂಟಿ ಕೊಡೋದು, ನನ್ ಜೊತೆ ಬಾ, ನಿನಗೇನ್ ಬೇಕೋ ನಾನ್ ಕೊಡಿಸ್ತೀನಿ ಅಂತ. ಹಾಗಾಗಿ ಸಮಯದ ಸದ್ವಿನಿಯೋಗ ಇದೇ ಬುದ್ಧಿವಂತಿಕೆಯ 7ನೇ ಗುರುತು. 8ನೇ ಗುಣ, ಗುರುಗಳು ಶಿಷ್ಯಂದಿರ ಕಡೆಗೆ ಗಂಭೀರವಾಗಿ ನೋಡ್ತಾ ಹೇಳ್ತಾರೆ. 8ನೇ ಗುಣ ಮಕ್ಕಳೇ, ಬುದ್ಧಿವಂತ ವ್ಯಕ್ತಿ ಯಾವತ್ತೂ ಲಾಲಸೆ, ತೋರ್ಪಡಿಕೆ ಅಥವಾ ಪ್ರದರ್ಶನದ ಹಿಂದೆ ಓಡೋದಿಲ್ಲ. ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಹೊರಗಡೆ ಆಕರ್ಷಕವಾಗಿ ಕಾಣಿಸುವ ವಸ್ತು ಮುಂದೆ ಹೋದ್ಮೇಲೆ ಅವನಿಗೆ ಅಪಾಯ ಉಂಟು ಮಾಡಬಹುದು ಅಂತ. ಲಾಲಸೆ ಅಥವಾ ತೋರ್ಪಡಿಕೆ ಮಾಡೋದಕ್ಕೆ ಸುಲಭವಾಗಿ ಹಣ ಸಂಪಾದನೆ ಮಾಡೋ ದಾರಿಯಲ್ಲಿ ಹೋದವರ ಪಟ್ಟಿಯಲ್ಲಿ ಉದ್ಧಾರ ಆಗಿರೋರ ಸಂಖ್ಯೆ ಸಾಮಾನ್ಯವಾಗಿ ಶೂನ್ಯ. ಯಾಕಂದ್ರೆ ಅವ್ರು ಒಂದಲ್ಲ ಒಂದು ಪೆಟ್ಟು ತಿಂದೇ ತಿಂದಿರ್ತಾರೆ. ಆದ್ರೆ ಬುದ್ಧಿವಂತ ತಿಳಿದಿರ್ತಾನೆ, ಲಾಲಸೆ ಯಾವತ್ತೂ ಮನುಷ್ಯನನ್ನ ತಪ್ಪು ದಾರಿಗೆ ಕೊಂಡೊಯ್ಯುತ್ತೆ ಅಂತ. ಕೆಲವರು ಬೇಗನೆ ಹಣ, ಯಶಸ್ಸು ಅಥವಾ ಹೆಸರು ಪಡೆಯೋ ಲಾಲಸೆಯಲ್ಲಿ ಮುಂದುವರಿತಾರೆ. ಮತ್ತೆ ಅವರು ತಮ್ಮ ಸಂಪೂರ್ಣ ಶ್ರಮ, ಸಮಯವನ್ನ ಲಾಲಸೆಯಲ್ಲಿ ಹಾಗೂ ತೋರ್ಪಡಿಕೆಯಲ್ಲಿ ಕಳೆದ್ಬಿಡ್ತಾರೆ. ತೋರ್ಪಡಿಕೆಗಾಗಿ ಮತ್ತು ಲಾಲಸೆಯಲ್ಲಿ ಮಾಡಿದ ಕರ್ಮಗಳು ಅವರ ಪ್ರಯತ್ನಗಳ ಜೊತೆ ಸಂಬಂಧಗಳಿಗೂ ನಷ್ಟ ತರುತ್ತೆ. ಹಾಗಾಗಿ ಬುದ್ಧಿವಂತ ವ್ಯಕ್ತಿ ತಿಳಿದಿರ್ತಾನೆ, ನಿಜವಾದ ಯಶಸ್ಸು ಮತ್ತೆ ಗೌರವ ಶ್ರಮ, ಸಹನೆ ಮತ್ತೆ ವಿವೇಕದಿಂದ ಬರುತ್ತೆ, ಪ್ರದರ್ಶನ ಅಥವಾ ಲಾಲಸೆಯಿಂದ ಅಲ್ಲ ಅಂತ. ಇವಾಗಿದ್ದು ನಿಮ್ಮೇಲ್ ನಿಂತಿದೆ. ನೀವು ಒಳ್ಳೆ ದಾರಿಯಲ್ಲಿ ಸಿಗೋ ನಿಧಾನವಾದ ಬೆಳವಣಿಗೆಯನ್ನ ಆಯ್ಕೆ ಮಾಡ್ತಿರೋ, ಇಲ್ಲ ಅಡ್ಡದಾರಿಯಲ್ಲಿ ಸಿಗೋ ನಷ್ಟವನ್ನ ಆಯ್ಕೆ ಮಾಡಿ ಹಾಳಾಗ್ತಿರೋ ಅಂತ. ಮುಂದಿನ 2 ಗುಣಗಳನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ನಿಮ್ಮ ಜೀವನದಲ್ಲಿ ಬರೋ ಅರ್ಧ ಸಮಸ್ಯೆಗಳನ್ನ ಆದಷ್ಟು ದೂರ ಇಡಬಹುದು. 9ನೇ ಗುಣ, ಬುದ್ಧಿವಂತ ವ್ಯಕ್ತಿ ಜನರ ಉದ್ದೇಶಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಉತ್ತಮವಾಗಿರ್ತಾನೆ. ಜನರು ಯಾವಾಗ್ಲೂ ಅವ್ರು ಕಾಣೋ ಹಾಗೆ ಇರೋದಿಲ್ಲ. ತುಂಬಾ ಜನ ಹಿಂದೆ ಒಂದು ಮುಂದೆ ಒಂದು ಮಾಡೋ ಪ್ರವೃತ್ತಿಯವರಾಗಿರ್ತಾರೆ. ಯಾರು ನಿಮ್ಮ ಜೊತೆಯಲ್ಲೇ ಇದ್ಕೊಂಡು ನಗ್ತಿರ್ತಾರೋ ಅವರು ನಿಮ್ಮ ನಿಜವಾದ ಸ್ನೇಹಿತರಾಗೇ ಇರಬೇಕು ಅಂತೇನಿಲ್ಲ. ಮತ್ತೆ ಯಾರು ಮೌನವಾಗಿರ್ತಾರೋ ಅವರು ಕೆಲವೊಮ್ಮೆ ಅತ್ಯಂತ ಅಪಾಯಕಾರಿ ಶತ್ರುಗಳು ಕೂಡ ಆಗಿರಬಹುದು. ಯೋಚಿಸಿ ನೋಡಿ, ಅನೇಕ ಬಾರಿ ಮನುಷ್ಯರು ಕೇವಲ ಮಾತಿನ ಮೇಲೆ ಮತ್ತೆ ಹೊರಗಿನ ವರ್ತನೆ ಮೇಲೆ ಯಾರನ್ನಾದ್ರೂ ನಂಬಿಡ್ತಾರೆ. ಆದ್ರೆ ಅವರು ನಿರ್ಲಕ್ಷ್ಯ ಮಾಡಿದ ಆ ಸಣ್ಣ ಸಣ್ಣ ವಿಷಯಗಳೇ ಮುಂದೆ ಅವರ ವಿರುದ್ಧ ದೊಡ್ಡ ದೊಡ್ಡ ಪಿತೂರಿ ಮಾಡಬಹುದು. ಕೆಲವರು ಭಾವನೆಯಲ್ಲಿ ಅಥವಾ ನಂಬಿಕೆಯಲ್ಲಿ ತಕ್ಷಣ ಮುಂದೆ ಇರೋರು ನಮ್ಮವರೇ ಅಂತ ನಿರ್ಧಾರ ಮಾಡಿಬಿಡ್ತಾರೆ. ಆದ್ರೆ ಅವರು ನಮ್ಮ ಸ್ನೇಹಿತರು ಯಾಕಾಗಿದ್ದಾರೆ ಅಂತ ನಮಗೆ ತಿಳಿಯುವಷ್ಟರಲ್ಲಿ ಅವರು ನಮ್ಮನ್ನ ನಾಶ ಮಾಡಿರ್ತಾರೆ. ಆದ್ರೆ ಯಾರು ಎದುರಾಳಿಯ ಉದ್ದೇಶವನ್ನ ಮೊದಲೇ ಅರ್ಥ ಮಾಡ್ಕೊಳ್ತಾರೋ ಅವರು ಯಾವತ್ತೂ ಸುರಕ್ಷಿತವಾಗಿರ್ತಾರೆ ಮತ್ತೆ ಪರಿಸ್ಥಿತಿಯ ಲಾಭವನ್ನ ಪಡ್ಕೊಳ್ಳೋದ್ರಲ್ಲಿ ಯಶಸ್ವಿಗಳಾಗಿರ್ತಾರೆ. ಕಣ್ಣುಗಳು ಕೇವಲ ನೋಡೋದಕ್ಕೆ ಮಾತ್ರ ಅಲ್ಲ, ಬುದ್ಧಿ ಮತ್ತೆ ಅನುಭವದಿಂದ ಪ್ರತಿಯೊಬ್ಬ ಮನುಷ್ಯನ ನಡತೆ ಮತ್ತೆ ಉದ್ದೇಶವನ್ನ ಓದೋದಕ್ಕೂ ಬಳಸಬೇಕು. ಇದೇ ನಿಜವಾದ ಬುದ್ಧಿವಂತಿಕೆ. 10ನೇ ಗುಣ, ಬುದ್ಧಿವಂತ ವ್ಯಕ್ತಿ ಯಾವತ್ತೂ ಅನಾವಶ್ಯಕವಾದ ವಾದ ವಿವಾದ ಮತ್ತೆ ಜಗಳಗಳಲ್ಲಿ ಪ್ರವೇಶಿಸೋದಿಲ್ಲ. ಅವನಿಗೆ ಗೊತ್ತಿರುತ್ತೆ, ಉಪಯೋಗ ಇಲ್ಲದೆ ಇರೋ ಅನಾವಶ್ಯಕ ಜಗಳ ಕೇವಲ ಸಮಯ, ಶಕ್ತಿ ಮತ್ತೆ ಮನಸ್ಸಿನ ಶಾಂತಿಯನ್ನ ನಾಶ ಮಾಡುತ್ತೆ ಮತ್ತೆ ಅದು ಸಾಮಾನ್ಯವಾಗಿ ನಷ್ಟವನ್ನೇ ಉಂಟು ಮಾಡುತ್ತೆ ಅಂತ. ತುಂಬಾ ಜನ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಕೇಳಿದು ತಮ್ಮ ಶ್ರಮ, ಗೌರವ ಮತ್ತೆ ಅಮೂಲ್ಯವಾದ ಸಮಯದ ಜೊತೆಗೆ ಅವರ ಮನಃಶಾಂತಿಯನ್ನು ಹಾಳು ಮಾಡ್ಕೋತಾರೆ. ಆದ್ರೆ ಯಾರು ಮೌನವಾಗಿ ಕೇವಲ ಅಗತ್ಯವಿದ್ದಾಗ ಮಾತ್ರ ಮಾತಾಡ್ತಾರೋ, ಸಣ್ಣ ಪುಟ್ಟ ವ್ಯರ್ಥ ಜಗಳಗಳಲ್ಲಿ ಇಳಿಯೋದಿಲ್ವೋ ಅವರು ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸುರಕ್ಷಿತವಾಗಿರ್ತಾರೆ ಮತ್ತೆ ಅವಕಾಶಗಳನ್ನ ಸರಿಯಾಗಿ ಸದುಪಯೋಗ ಮಾಡ್ಕೋತಾರೆ.
ಉದಾಹರಣೆಗೆ, ಅನೇಕರು ಕೇವಲ ತಮ್ಮ ಅಹಂಕಾರ ಅಥವಾ ತಮ್ಮ ಅಭಿಪ್ರಾಯ ಸರಿ ಅಂತ ಸಾಬೀತುಪಡಿಸೋದಕ್ಕೆ ಜಗಳಕ್ಕೆ, ವಾದವಿವಾದಕ್ಕೆ ಇಳಿದು ಬಿಡ್ತಾರೆ. ಅದರ ಪರಿಣಾಮ ಸಂಬಂಧಗಳು ಮುರಿಯುತ್ತೆ, ನಂಬಿಕೆ ನಾಶವಾಗುತ್ತೆ, ಮತ್ತೆ ತುಂಬಾ ಸಲ ಅಪರಿಚಿತರ ಜೊತೆ ಮಾಡಿದ ವಾದ ವಿವಾದ ನಮ್ಮ ಮನಸ್ಥಿತಿಗೆ ಧಕ್ಕೆ ತರುತ್ತೆ. ಆದ್ರೆ ಯಾರು ಜಾಣ್ಮೆಯಿಂದ ನಡ್ಕೊಳ್ತಾರೋ ಅವರು ಅನಾವಶ್ಯಕ ಜಗಳಗಳಿಂದ ದೂರ ಇದ್ದು ತಮ್ಮ ಶಕ್ತಿಯನ್ನ ಸರಿಯಾದ ದಿಕ್ಕಿನಲ್ಲಿ ಬಳಸ್ತಾರೆ. ನೆನಪಿಡಿ, ಜಗಳ ಮತ್ತೆ ವಾದವು ಆ ಕ್ಷಣಕ್ಕೆ ಕ್ಷಣಿಕ ತೃಪ್ತಿ ನೀಡಬಹುದು, ಆದರೆ ಅದರ ನಷ್ಟ ಬಹಳ ಕಾಲ ಉಳಿಯುತ್ತೆ. ಹಾಗಾಗಿ ಜಗಳ ಹಾಗೂ ವಾದ ವಿವಾದದಿಂದ ದೂರ ಇರೋದೇ 10ನೇ ಬುದ್ಧಿವಂತಿಕೆಯ ಲಕ್ಷಣ. ಈಗ ಕೊನೆಯ 2 ಗುಣಗಳು ನಿರ್ಧಾರ ಮಾಡುತ್ತೆ ನೀವು ಬುದ್ಧಿವಂತರಾಗಿ ಇನ್ನೂ ಹೆಚ್ಚು ಬೆಳಿತೀರೋ ಅಥವಾ ಮೂರ್ಖರ ಹಾಗೆ ಪತನ ಆಗ್ತಿರೋ ಅಂತ. 11ನೇ ಗುಣ, ಗುರುಗಳು ಶಿಷ್ಯರ ಕಡೆ ನೋಡಿ ಮುಗುಳ್ನಗ್ತಾ ಹೇಳ್ತಾರೆ, ಬುದ್ಧಿವಂತ ವ್ಯಕ್ತಿ ಯಾವತ್ತೂ ಹೊಸ ವಿಚಾರಗಳನ್ನ ಕಲಿಯೋದನ್ನ ನಿಲ್ಲಿಸೋದಿಲ್ಲ. ಅವನು ಪ್ರತಿದಿನ ಏನಾದರೂ ಒಂದು ಹೊಸತನವನ್ನ ಹುಡುಕ್ತಿರ್ತಾನೆ. ಕೆಲವೊಮ್ಮೆ ತನ್ನ ಅನುಭವಗಳಿಂದ, ಕೆಲವೊಮ್ಮೆ ಇತರರ ಮಾತುಗಳಿಂದ, ಕೆಲವೊಮ್ಮೆ ಪುಸ್ತಕಗಳಿಂದ. ಹೀಗೆ ಈ ಅಭ್ಯಾಸವೇ ಪ್ರತಿದಿನ ಅವನನ್ನ ನಿನ್ನೆಗಿಂತಲೂ ಸ್ವಲ್ಪ ಹೆಚ್ಚು ಉತ್ತಮಗೊಳಿಸುತ್ತೆ. ಉದಾಹರಣೆಗೆ, ಒಬ್ಬ ಬಡಗಿ ಅವನ ಕೆಲಸವನ್ನ ಕಷ್ಟಪಟ್ಟು ನಿಷ್ಠೆಯಿಂದ ಏನೋ ಮಾಡ್ತಿರ್ತಾನೆ, ಆದ್ರೆ ಅವನು ಹೊಸ ವಿನ್ಯಾಸ ಹಾಗೂ ಶೈಲಿಯನ್ನ ಕಲಿದೆ ಹಳೇದ್ರಲ್ಲೇ ಇರ್ತಾನೆ. ಆದ್ರೆ ಅವನ ಶಿಷ್ಯ ಮಾತ್ರ ಸ್ವಲ್ಪ ಮುಂದೆ ಹೋಗಿ ಹೊಸ ಹೊಸ ವಿನ್ಯಾಸ, ಹೊಸ ಹೊಸ ರೀತಿಯಲ್ಲಿ ಅವನ ಕೆಲಸವನ್ನ ಉತ್ತಮಗೊಳಿಸ್ತಾನೆ. ಅದಕ್ಕೆ ಅವನು ಅವನ ಗುರುಗಿಂತಲೂ ದುಪ್ಪಟ್ಟು ಬೆಳಿತಾನೆ ಮತ್ತೆ ಎಲ್ಲರಲ್ಲೂ ಪ್ರಖ್ಯಾತಿ ಪಡಿತಾನೆ. ಅದಕ್ಕೆ ಹೇಳೋದು, ಯಾವತ್ತೂ ಹೊಸ ವಿಚಾರಗಳನ್ನ ಕಲಿಯೋದನ್ನ ನಿಲ್ಲಿಸಬಾರ್ದು ಅಂತ. ನೀವು ಕಲಿಯೋದನ್ನ ನಿಲ್ಲಿಸ್ಬಿಟ್ರಿ ಅಂದ್ರೆ ನೀವು ಪತನ ಆಗೋದಕ್ಕೆ ತಯಾರಾಗಿ ನಿಂತಿದ್ದೀರಾ ಅಂತ ಅರ್ಥ. ಯಾಕಂದ್ರೆ ನಿಮ್ಮ ಪ್ರತಿಸ್ಪರ್ಧಿ ಇನ್ನೂ ಕಲಿಯೋದನ್ನ ನಿಲ್ಲಿಸಿಲ್ಲ. ಹಾಗಾಗಿ ಕಲಿಯುವುದು ಎಂದೂ ಮುಗಿಯದ ಪ್ರಕ್ರಿಯೆ ಅಂತ ಅರ್ಥ ಮಾಡ್ಕೊಂಡವನಿಗೆ ಪ್ರತಿಯೊಬ್ಬ ವ್ಯಕ್ತಿಯು, ಪ್ರತಿಯೊಂದು ಘಟನೆ, ಪ್ರತಿಯೊಂದು ಪುಸ್ತಕವೂ ಸಹ ಅವನಿಗೆ ಶಿಕ್ಷಕರೇ ಆಗಿರ್ತಾರೆ. ಇದರಿಂದ ಅವನ ತೀರ್ಮಾನಗಳು ಸರಿಯಾಗುತ್ತೆ ಮತ್ತೆ ಅವನ ಹೆಜ್ಜೆಗಳು ಸುರಕ್ಷಿತವಾಗುತ್ತೆ. ಹಾಗಾಗಿ ಜ್ಞಾನ ಮತ್ತು ಕಲಿಕೆ ಇವೇ ಮನುಷ್ಯನ ನಿಜವಾದ ಶಕ್ತಿ ಮತ್ತೆ ಅವನ ಯಶಸ್ಸಿಗೆ ಮುಖ್ಯ ಕಾರಣ ಆಗೋದು. 12ನೇ ಗುಣ, ಕೊನೆಯ ಗುಣ, ಬುದ್ಧಿವಂತ ವ್ಯಕ್ತಿ ಯಾವತ್ತೂ ಸುಲಭವಾಗಿ ಸೋಲೊಪ್ಪೋದಿಲ್ಲ. ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ, ನಿರಂತರವಾಗಿ ಪ್ರಯತ್ನ ಮಾಡೋನೇ ಕೊನೆಯಲ್ಲಿ ಯಶಸ್ಸು ಪಡಿತಾನೆ ಅಂತ. ವಿಫಲತೆಯಿಂದ ಭಯ ಪಡೋದು ಮೂರ್ಖತನ. ಯಾಕಂದ್ರೆ ವಿಫಲತೆಯ ಅರ್ಥ ನಿಮ್ಮ ಕಲಿಕೆಯ ವಿಧಾನವನ್ನ ಬದಲಾಯಿಸಬೇಕು ಅನ್ನೋ ಒಂದು ಸೂಚನೆ ಅಷ್ಟೇ ಹೊರತು ವಿಫಲತೆ ಕೊನೆಯಲ್ಲ. ನಿಜವಾದ ಸೋಲಾಗೋದು ಮನುಷ್ಯ ಗೆಲ್ಲೋದಕ್ಕೆ ಪ್ರಯತ್ನ ಮಾಡೋದನ್ನ ನಿಲ್ಲಿಸಿದಾಗ. ಯಾರು 1-2 ಬಾರಿ ಪ್ರಯತ್ನಿಸಿ ಅವನ ಮುಂದಿನ ಪ್ರಯತ್ನವನ್ನ ಕೈ ಬಿಡ್ತಾರೋ ಅವರು ಬದುಕಿನ ಎಲ್ಲಾ ಕನಸುಗಳಿಂದ ದೂರ ಉಳಿತಾರೆ. ಅಂತವರು ತಮ್ಮ ಗುರಿಯನ್ನ ಯಾವತ್ತೂ ತಲುಪೋದಿಲ್ಲ ಮತ್ತೆ ಅವರ ಜೀವನ ಪಶ್ಚಾತ್ತಾಪದಿಂದ ತುಂಬಿ ಹೋಗಿರುತ್ತೆ. ಉದಾಹರಣೆಗೆ, 2 ಸ್ನೇಹಿತರು ಅವರ ಪರೀಕ್ಷೆಯಲ್ಲಿ ಅನುತ್ತೀರ್ಣ ಆಗ್ಬಿಡ್ತಾರೆ. ಒಬ್ಬ ಇನ್ನೂ ನನ್ನ ಕೈಲಿ ಆಗಲ್ಲ ಅಂತ ಅವನ ಪ್ರಯತ್ನವನ್ನ ಕೈ ಬಿಟ್ಬಿಡ್ತಾನೆ. ಆದ್ರೆ ಇನ್ನೊಬ್ಬ ನನ್ನ ಪ್ರಯತ್ನ ಬಿಡೋದಿಲ್ಲ ಅಂತ ಮತ್ತೆ ಮತ್ತೆ ಪ್ರಯತ್ನ ಪಡ್ತಾನೆ. ಇವಾಗ ನೀವೇ ಹೇಳಿ, ಅವರಿಬ್ಬರಲ್ಲಿ ಯಾರು ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗೋ ಸಂಭಾವನೆ ಹೆಚ್ಚಿದೆ ಅಂತ. ಬುದ್ಧಿವಂತ ಮತ್ತೆ ಜಾಣ್ಮೆಯ ವ್ಯಕ್ತಿ ಈ ತಪ್ಪನ್ನ, ಸೋಲಪೋ ಕೆಲಸವನ್ನ ಯಾವತ್ತೂ ಮಾಡೋದಿಲ್ಲ. ಅವನು ವಿಫಲತೆಗಳನ್ನ ಒಂದು ಮೆಟ್ಟಿಲಾಗಿ ಬಳಸ್ತಾನೆ ಮತ್ತೆ ನಿರಂತರ ಶ್ರಮದಿಂದ ಹಾಗೂ ಪ್ರಯತ್ನದಿಂದ ಒಂದು ದಿನ ಖಂಡಿತವಾಗಿ ಯಶಸ್ಸನ್ನ ಪಡಿತಾನೆ. ಹಾಗಾಗಿ ಯಾವತ್ತೂ ಕೂಡ ಒಬ್ಬ ಬುದ್ಧಿವಂತ ವ್ಯಕ್ತಿ ಪರಿಸ್ಥಿತಿಗಳಿಗೆ ಸೋತು ಪ್ರಯತ್ನ ಕೈಬಿಡೋದಿಲ್ಲ, ಸುಲಭವಾಗಿ ಸೋಲೊಪ್ಪೋದಿಲ್ಲ. ಅಸಫಲತೆ ಅನ್ನೋದು ನೀವು ಸೋಮಾರಿತನವನ್ನ ಬಿಟ್ಟು ಏನಾದ್ರೂ ಒಂದು ಪ್ರಯತ್ನ ಪಡ್ತಿದ್ದೀರಾ ಅನ್ನೋದರ ಉತ್ತಮ ಸಂದೇಶ ಹೊರತು ಅದು ಕೆಟ್ಟದ್ದಲ್ಲ. ಸೋತ್ರೆ ಗೆಲ್ಲೋದಕ್ಕೆ ಹಂಬಲ ಹೆಚ್ಚಾಗಬೇಕೇ ಹೊರತು ಅದನ್ನ ಕೈ ಬಿಡೋದಕ್ಕೆ ಹತಾಶೆ ಅಲ್ಲ. ಕೊನೆಯಲ್ಲಿ ಗುರುಗಳು ಶಿಷ್ಯಂದ್ರಿಗೆ ಮೋಟಿವೇಶನ್ ಕೊಡ್ತಾ ಗಟ್ಟಿ ಧ್ವನಿಯಲ್ಲಿ ಗಂಭೀರವಾಗಿ ಹೇಳ್ತಾರೆ, ಮಕ್ಕಳೇ, ಯಾರೇ ಆಗ್ಲಿ ಈ 12 ಗುಣಗಳಲ್ಲಿ ಕನಿಷ್ಠ 7 ಅಳವಡಿಕೆ ಮಾಡ್ಕೊಂಡಿರ್ತಾರೋ ಅವರು ಅವರ ಜೀವನವನ್ನ ಒಂದು ತಕ್ಕ ಮಟ್ಟಿಗೆ ಬುದ್ಧಿವಂತಿಕೆಯಿಂದ, ಶಾಂತಿ, ನೆಮ್ಮದಿಯಿಂದ ಸಾಗಿಸಬಹುದು. ಅದೇ ಯಾರು ಈ 12 ಗುಣಗಳನ್ನ ಸಂಪೂರ್ಣವಾಗಿ ಅಳವಡಿಕೆ ಮಾಡ್ಕೊಂಡಿರ್ತಾರೋ ಅಂತ ವ್ಯಕ್ತಿ ಜೀವನದ ಎಲ್ಲಾ ಸಮಸ್ಯೆಗಳನ್ನ ಚಿಟಿಕೆ ಹೊಡೆಯೋದ್ರಲ್ಲಿ ಬಗೆಹರಿಸಿಕೊಂಡು ಒಂದು ಉತ್ತಮವಾದ ನೆಮ್ಮದಿ, ಸುಖ, ಶಾಂತಿ ಇರೋ ಜೀವನ ನಡೆಸೋದ್ರಲ್ಲಿ ಬೇರೆ ಮಾತೇ ಇಲ್ಲ. ಆದ್ರೆ ಯಾರು ಈ ಗುಣಗಳನ್ನ ನಿರ್ಲಕ್ಷ್ಯ ಮಾಡಿರ್ತಾರೋ ಅವರು ತಮ್ಮ ಹಣೆ ಬರಹ, ವಿಧಿ, ಭಾಗ್ಯ, ಭಗವಂತನನ್ನ ದೂಷಿಸ್ತಾ ಒಂದು ಮಾಮೂಲಿ ಇಲ್ಲ ಪಶ್ಚಾತ್ತಾಪದ ಜೀವನ ನಡೆಸ್ತಿರ್ತಾರೆ ಅಷ್ಟೇ ಅಂತ ಗುರುಗಳು ಬುದ್ಧಿವಂತ ಹಾಗೂ ಸೃಜನಶೀಲ ವ್ಯಕ್ತಿಗಳ 12 ಗುಣಗಳ ಬಗ್ಗೆ ಶಿಷ್ಯಂದ್ರಿಗೆ ವಿವರಣೆ ಕೊಡ್ತಾರೆ. ಸೊ ಸ್ನೇಹಿತರೆ, ಬುದ್ಧಿವಂತಿಕೆ ಅನ್ನೋದು ಯಾರಿಗೂ ಹುಟ್ಟತಾನೆ ಬಂದಿರಲ್ಲ. ಹಾಗೆಲ್ಲಾದ್ರೂ ಹುಟ್ಟಿನಿಂದಾನೇ ಬುದ್ಧಿವಂತಿಕೆ ಬರೋದಾಗಿದ್ರೆ ಅವಳಿ ಜವಳಿ ಮಕ್ಕಳು ಒಂದೇ ರೀತಿ ವರ್ತನೆ ಮಾಡಬೇಕಿತ್ತು, ಇಲ್ಲ ಒಂದೇ ರೀತಿ ಯೋಚನೆ ಮಾಡಬೇಕಿತ್ತು. ಆದ್ರೆ ಅವರು ಬೇರೆ ಬೇರೆ ರೀತಿಯಲ್ಲಿ ವರ್ತನೆ ಮಾಡ್ತಾರೆ. ಅದರಲ್ಲೇ ಗೊತ್ತಾಗುತ್ತೆ ಹುಟ್ಟಿನಿಂದ ಏನೂ ಬರಲ್ಲ. ಎಲ್ಲ ನಮ್ಮ ಪರಿಸರ, ನಮ್ಮ ಆಲೋಚನೆ, ನಮ್ಮ ಕರ್ಮ ಹಾಗೂ ನಮ್ಮ ನಡವಳಿಕೆಯಿಂದ ನಾವು ಏನು ರೂಢಿ ಮಾಡ್ಕೋತೀವೋ ಅದರ ಮೇಲೆ ನಾವು ಬುದ್ಧಿವಂತರಾಗಿದ್ದೀವೋ ಇಲ್ಲ ಮೂರ್ಖರಾಗಿದ್ದೀವೋ ಅನ್ನೋದು ನಿರ್ಧಾರ ಆಗುತ್ತೆ.
ಇವತ್ತಿನ ಕಥೆಯಲ್ಲಿದ್ದ ಆ 12 ಗುಣಗಳನ್ನ ನೀವು ಒಂದೊಂದಾಗಿ ನಿಧಾನವಾಗಿ ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೋತೀರಾ ಅನ್ನೋದಾದ್ರೆ ನಿಮ್ಮ ಮುಂದಿನ ಜೀವನ ಉತ್ತಮ ದಾರಿ ಕಡೆ ತಿರುಗೋದ್ರಲ್ಲಿ ಸಂದೇಹನೇ ಇಲ್ಲ. ಇಲ್ಲಿವರೆಗೂ ಕತೆ ಕೇಳ್ತಿದ್ದೀರಾ ಅಂದ್ರೆ ಕೊನೆಯಲ್ಲಿ ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಯೋಚನೆ ಮಾಡಿ ಉತ್ತರ ಕೊಡಿ. ಈ 12 ಗುಣಗಳಲ್ಲಿ ನಿಮ್ಮಲ್ಲಿ ಎಷ್ಟು ಗುಣ ಇದೆ ಮತ್ತೆ ಅಂತ ಯಾವ ಯಾವ ಗುಣಗಳನ್ನ ನೀವು ಇವತ್ತಿಂದ ನಿಮ್ಮ ಜೀವನದಲ್ಲಿ ಅಳವಡಿಕೆ ಮಾಡ್ಕೋಬೇಕು ಅಂತಿದ್ದೀರಾ ಅನ್ನೋದನ್ನ ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ಕತೆ ಇಷ್ಟ ಆಗಿದ್ರೆ ವಿಡಿಯೋನ ಒಂದು ಲೈಕ್ ಮಾಡಿ. ಮತ್ತೆ ಕತೆಯಿಂದ ಏನಾದರೂ ಕಲಿಯೋದಕ್ಕೆ ಸಿಕ್ಕಿದ್ರೆ ವಿಡಿಯೋನ ನಿಮ್ಮ ಪರಿವಾರ ಹಾಗೂ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ. ಅವರಿಗೂ ಏನಾದರೂ ಒಳ್ಳೇದು ಕಲಿಯೋದಕ್ಕೆ ಸಿಗಬಹುದು. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಹೊಸ ಕತೆ ಇಲ್ಲ ಹೊಸ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಸಿಗ್ತಿರುತ್ತೆ. ಧನ್ಯವಾದಗಳು.